ನೋಡಿ ನಾ ಇವತ್ತು ಸಂಧಾನಕ್ಕೆ ಹೊಂಟೀನಿ. ಸರಿ ರೀ, ಒಳ್ಳೇದಾಗ್ಲಿ ಅಕ್ಕಾರ. ಆರತಿ ತೆಗಿತೀನಿ ನಿಂದ್ರಿ, ಎಲ್ಲ ಒಳ್ಳೇದಾಗ್ಲಿ ಅಂತೆ. ಬೇಡ ಬೇಡ, ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗ್ತೀನಿ. ಮತ್ತೆ ನೀವು ಊಟ ಉಂಡ್ರೆ ಇಲ್ಲ? ಹೊಂಟಿಲ್ರಿ. ಇಲ್ತವ ಹೋಗಿ ಆಕಿಗೆ ಯಾವಾಗ ಉಣ್ಬೇಕು ಅನ್ಸುತ್ತೆ ಅವಾಗ ಉಣ್ಲಿ. ಇವರು ಸೋಲಂಗಿಲ್ಲ, ಆಕಿನೂ ಬಿಡಂಗಿಲ್ಲ. ಇಬ್ಬರು ನೋಡಿ ಸಿಕ್ಕಾಕೊಂಡು ಒದ್ದಾಡಕತ್ತಿನ. ಅಲ್ಲ ಕನಿಯರು ಒಂದು ಮಾತು ಹೇಳ್ಬೇಕಿಲ್ಲ, ಏನಾಗುತ್ತೆ ಹೇಳಂತ ಹೇಳಿ. ನೀನು ನೋಡಿ ನೀನು ಹಂಗೆ ಇರ್ತಿಲ್ಲ. ನೋಡುವಾನ ಎಷ್ಟಂತ ಹೇಳಿ, ನನ್ನ ಕೈಲಿ ಅಷ್ಟಾಗತ್ತೆ ನಾ ಹೇಳೀನಿ. ಇನ್ನು ಅವ್ರಿಗೆ ಬಿಟ್ಟು ಕೊಟ್ಟಿದ್ದು. ಹಿಂಗಾದ್ರೆ ಬಗೆಯರೆಲ್ಲ ಬೆಂಕಿನ ಜೋರಾಗಿ ಹಚ್ಬೇಕು. ಬಾರ ಅಕ್ಕ ಊಟ ಮಾಡೋಣಂತ. ಇಲ್ಲ, ನಾವು ಉಣ್ಣಂಗಿಲ್ಲ ಅಂದ್ರೆ ಉಣ್ಣಂಗಿಲ್ಲ. ನೀ ಹಿಂಗೆ ಉಪವಾಸ ಇರು. ಅಲ್ಲೇ ಮಾಮಾರ್ ಹೋದ್ರ ಇವಾಗ ಹೋದ್ರ ನಂಗೊಂದು ಮಾತು ಹೇಳಿಲ್ಲ. ನಿಂಗೆ ಕೇಳ್ತಾರಲ್ಲ, ಅಲ್ಲಿ ತುಂಬಕ್ಕೆ ಎಲ್ಲ ಹೇಳಿ ಮಾತಾಡಿ ಹೋದ್ರ ಅವ್ರಿಗೆ. ಹೌದಾ? ಇರ್ಲಿ ಹಂಗಾರೆ. ತಗೋ, ಇದು ಸಲಾಡ್ ತಂದಿನಿ, ತಿನ್ನಿ ಇದನ್ನು. ನೀ ಉಪವಾಸ ಮಾಡಿ ಅಂತ ಯಾರಿಗೆ ಗೊತ್ತಾಗಬೇಕು ಹೇಳ. ನಾನು ಬಾಗಿಲಂತ ನಿಂತಿರ್ತೀನಿ, ನೀ ತಿಂದು ಖಾಲಿ ಮಾಡ. ನೋಡೋಣ ಯಾರು ಬರ್ತಾರೆ. ನೀನೀಗ ತಿನ್ಲಾರ್ದ ಉಪವಾಸ ಮಾಡಿದ್ರೆ ನಿನ್ನನ್ನು ಯಾರೂ ಕೇಳಲ್ಲ. ತಿಂದು ಉಪವಾಸ ಮಾಡಿ, ನಾನು ಇರ್ತೀನಿ ನೀನು ಸಾತ. ಬೇಡ, ನನಗೆ ನನ್ನ ಮಾತು ಕೇಳ. ನೀನು ಹಠ ಹಿಡಿಯಾಕ ನೀನು ಶಕ್ತಿ ಬೇಕು. ಈಗ ತಿನ್ನು. ನೀ ತಿಂದಿ ಅಂತ ನಾ ಯಾರು ಭೀ ಹೇಳಂಗಿಲ್ಲ. ಹಂಗ ಸಂಗೀತ? ಹಂಗೆ ಹೇಳ. ತಗೋತೀನಿ. ಸರಿ ಹಂಗಾರೆ ಹೋಗು, ಬಾಕ್ಲಂತ ನಿಂದ್ರು. ನೀರು ತೊಗೊಂಡ್ಬರ್ತೀನಿ, ಇಲ್ಲೇ ನಿಂದ್ರು. ತಿಂತೀನಿ, ಯಾರಿಲ್ಲ. ಸರಿ ಹಂಗಾರೆ. ಬಾ, ಹೊಟ್ಟೆ ತುಂಬ್ತೀಗ. ತಿಂದೆ? ಈಗ ಸ್ವಲ್ಪ ಸಮಾಧಾನ ಆಯ್ತು ನೋಡು. 2 ದಿನ ಅಥವಾ ಏನು ತಿಂದೇ ಇಲ್ಲ. ಚಾ ತರ್ತೀನಿ. ತರ್ತೀನಿ, ಇಲ್ಲ ಕುಂದ್ರು. ನೋಡ್ತೀನಿ ಯಾರದಾರ ಮನೆ. ಯಾರು ಇಲ್ಲ ಈಗ. ಅತ್ತಿ ಕೊನೆಗೆ ಹೋಗಿ ಮುಕ್ಕೊಂಡಾಳ. ತುಂಗಕ್ಕ ಏನು ಮಾಡಾಕತ್ತ, ಕೆಲಸ ಮಾಡಾಕತ್ತ ಅಡುಗೆ ಮನೆಯಾಗ. ಅಡುಗೆ ಮನೆಯಾಳು ಏನು ವಾಷಿಂಗ್ ಮಿಷಿನ್ ಹಾಕಕ್ಕೆ ಹೋಗ್ಯಾಳೋ ನೋಡಿಲ್ಲ ನಾನು. ನೋಡಿ ನಿನಗೇನು ಬೇಕು ತೊಗೊಂಡ್ಬರ್ತೀನಿ ತಗೋ. ಏನಾರು ತಿಂತಿ ಮತ್ತೆ? ಏನು ಬೇಡ. ಮಕ್ಕಳೆಲ್ಲ ಎಲ್ಲರೂ ಸಾಲಿಗೆ ಹೋದ್ರು. ಮಕ್ಕಳು ಸಾಲಿಗೆ ಹೋದ್ರು. 2 ಹುಡುಗರು ಫ್ಯಾಕ್ಟ್ರಿಗೆ ಹೋಗ್ಯಾರ. ಹೌದಾ? ಸರಿ, ಚಾ ತೊಗೊಂಡು. ಅಮ್ಮ ಯಾರಿಗೆ ಚಾ? ಸುಮ್ಮನೆ ರೀ, ನಿಮ್ಮ ಗಂಗಾ ದೊಡ್ಡಮ್ಮಗ. ಗಂಗಾ ದೊಡ್ಡಮ್ಮ ಉಪವಾಸ ಮಾಡಾಕತ್ತಾಳ. ಮಾಡಾಕತ್ತಾಳ. ನಾ ಎಲ್ಲ ಹಾಕಿ ಚಾ ಕೊಡ್ತೀನಿ. ಏನು ನಡ್ಸಾಕತ್ತಿ ಅಂದಂಗೆ? ಏನಿಲ್ಲ, ಒಬ್ಬರನ್ನ ನನ್ನ ಕಡೆ ಮಾಡ್ಕೋಬೇಕಂತ ಮಾಡೀನಿ. ನನ್ನ ಕಡೆ ಮಾಡ್ಕೊಂಡು ನಾನು ಬ್ಯಾಳಿ ಬೇಯಿಸ್ಕೋಬೇಕು. ಭಾರಿ ಐಡಿಯಾ ಮಾಡಿಬಿಡು. ಯಾಕೆ ನೀ ಹೋಗಿಲ್ಲ ಇವತ್ತು ಕಾಲೇಜ್ಗೆ? ಅಯ್ಯೋ, ನಾಳೆ ಸಂಕ್ರಮಣದ ರಜೆ ಅಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ಹೋಗ್ಲಿ ಅಂತ ಇಲ್ಲೇ ಮನೆಯಾಗ ನೋಡು. ಸರಿ, ಓದ್ಕೋ ಹೋಗು. ಸರಿ ಅಮ್ಮ. ಅಮ್ಮ ನಂಗೆ ಪಾರ್ಲರ್ಗೆ ಹೋಗೋದಿತ್ತು. ದೊಡ್ಡಮ್ಮನ ಕಡೆ ರೊಕ್ಕ ಕೊಡ್ತಿ. ನಂದು ಮೆಡಿಕ್ಯೂರ್ ಪೆಡಿಕ್ಯೂರು ಮತ್ತು ವ್ಯಾಕ್ಸ್ ಎಲ್ಲ ಮಾಡಿಸೋದೈತಿ. ಸರಿ, ಅಲ್ಲಿಗೆ ಹೋಗಿ ಆರ್ಡರ್ ಮಾಡಿ, ಇಲ್ಲೇ ಬರ್ತಾರೆ, ನಾನು ಮಾಡಿಸ್ಕೊತೀನಿ. ಹೌದಲ್ಲ? ಬಿಲ್ ಪೇ ಯಾರು ಮಾಡ್ತಾರೆ? ನನ್ನ ಕಡೆ ಅದಾವು, ಆದರೂ ನೀನು ದೊಡ್ಡಮ್ಮನ ಕಡೆ ಮಾಡಿಸು. ಸರಿ ಅಮ್ಮ. ಅಕ್ಕ ಅಕ್ಕ ಹೇಳು. ಎಲ್ಲೋಗಿದ್ದೀ? ಅಯ್ಯೋ, ನಿನ್ನೆಯಿಂದ ಏನು ತಿಂದಿದ್ದೆಲ್ಲ ಕುಡ್ದಿದ್ದೆಲ್ಲ, ಸುಸ್ತುನ ಬಂದಿದ್ದಿಲ್ಲ. ಈಗ ಬಂದು ಹೋಗಿ ಬಂದೆ. ತಗೋ, ಚಾ ತಂದಿ ನೋಡು. ಕೊಡು. ಏನು ಮಾಡಾಕ್ತ ತುಂಗ? ಅದ ಏನಿಲ್ಲ, ಬಟ್ಟೆ ಹಾಕಕ್ಕೆ ಹೋಗ್ಯಾಳಂತೆ. ಹೌದಾ? ಸರಿ ಹಂಗಾರೆ ನಾ ಚಾ ಕುಡಿದು ಮತ್ತೆ ಮಕ್ಕೊಂತೀನಿ. ಈಕಿಗೆ ಹೋಗಿ ಹೇಳು ಏನು ತಿಂದಿಲ್ಲಂತೆ. ಸರಿ ಅಕ್ಕ. ಕಪ್ ತಗೊಂಡು ಹೋಗು. ಅಲ್ರಿ ಶಾಣ್ಬೋಗ್ರೆ, ಯಾಕೆ ಅರ್ಜೆಂಟಾಗಿ ಬರ್ರಿ ಅಂತ ಕರೆದ್ರಿ? ಸಾವ್ಕಾರ, ಒಂದು ಸಮಸ್ಯೆ ಆಗೈತ್ರಿ. ಏನು ಸಮಸ್ಯೆ? ಅದು ಏನು ಸಮಸ್ಯೆ ಹೇಳ್ರಿ. ಏನಿದ್ದದು ನೀವು ಕುಲಂಕುಷವಾಗಿ ನನ್ನ ಮುಂದೆ ಹೇಳ್ಬೋದು. ಯಾಕಂದ್ರೆ ನಾಳೆ ಯಾವುದೂ ತೊಂದರೆ ಆಗಬಾರ್ದು. ಅದೇನಾಗೈತೆ ಅಂತಂದ್ರೆ, ಯಾಕೋ ಜಾತ್ರೆಗೆ ಅಡೆತಡೆ ಬರುತ್ತೆ ಅಂತ ನನಗನ್ಸಾಗತೈತಿ. ಅದು ಮನುಷ್ಯರಿಂದ ಆಗಿರ್ಬೋದು, ಇಲ್ಲ ದುಷ್ಟಶಕ್ತಿಗಳಿಂದಾಗಿ ಆಗಿರ್ಬೋದು. ಹೌದಾ? ನಿಮಗೆ ಯಾಕೆ ಈ ಥರ ಅನ್ಸಾಕತ್ತೆ? ಅದು ಯಾಕಂದ್ರೆ ದೇವಿ ಮುನ್ಸೂಚನೆ ಕೊಡಾಕತ್ತೈತಿ. ಹೌದಾ? ಏನಾತಂತದು? ಏನಾತ ಹೇಳ್ರಿ. ಏನಾತಂದ್ರೆ ಬೆಳಗ್ಗೆ ಯಾಕೋ ದುಷ್ಟಶಕ್ತಿಗಳ ಅಟ್ಟಹಾಸ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಿದೆ. ಹೌದಾ? ಏನು ಮಾಡ್ಬೇಕು ಹೇಳ್ರಿ ಅದಕ್ಕೆ? ಸ್ವಲ್ಪ ಹೋಮ ಹವನ ಎಲ್ಲ ಮಾಡ್ಬೇಕನ್ಸುತ್ತೆ. ಮಾಡ್ರಿ, ಅಂಥವೆಲ್ಲ ಮಾಡೋದಕ್ಕೆ ನಾನು ಯಾವತ್ತೂ ಬೇಡಲ್ಲ. ಮಾಡ್ರಿ, ಏನು ಬೇಕು ಹೇಳ್ರಿ, ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಎಷ್ಟು ಜನ ಬೇಕು ಹೇಳ್ರಿ, ನೀವು ಯಾರಿಂದ ಊರಿಂದ ಕರೆಸ್ತಿದ್ರು ಕರೆಸ್ರಿ. ಈ ಸಲ ಜಾತ್ರೆ ಮಾತ್ರ ಸುರಕ್ಷಿತವಾಗಿ ಕ್ಷೇಮವಾಗಿ ಆಗಬೇಕು. ಊರಿಗೆ ಮಾತ್ರ ಯಾವ ತೊಂದರೆನೂ ಆಗಬಾರ್ದು. ಊರು ದೇವತೆ ಎಲ್ಲ ಚೆನ್ನಾಗಿ ಆಗಬೇಕು. ಸರಿ ಸಾವ್ಕಾರ, ನಾನು ಅದರದ್ದು ವ್ಯವಸ್ಥೆ ಮಾಡ್ತೀನಿ. ಫಸ್ಟು ನೀವು ಏನೇನು ಮಾಡ್ಬೇಕು ಅನ್ನೋದು ನನಗೊಂದು ಲಿಸ್ಟ್ ಕೊಡ್ರಿ, ನಾನು ಅದ್ರ ಪ್ರಕಾರ ಮಾಡಿ. ಫಸ್ಟ್ ನಾನು ಗಣಪತಿ ಹೋಮ ಮಾಡ್ತೀನಿ ರೀ. ಗಣಪತಿ ಹೋಮ ಎಲ್ಲ ಆರಂಭ ಮಾಡಿ ನಿಮಗೆ ಅದರದ್ದು ಮಾಹಿತಿ ಎಲ್ಲ ಕೊಡ್ತೀನಿ. ಆಮೇಲೆ ಬೇರೆ ಊರಿಂದ ಒಬ್ಬರನ್ನ ಕರ್ಸಾಕತ್ತೀನಿ ನಾನು. ಅವ್ರ ಕಡೆಯಿಂದ ಮಾಡಿಸ್ಬೇಕಂತ ಮಾಡಿ. ಸರಿ ಮಾಡಿರಿ. ಕುಂಭ ಎಷ್ಟು ಕುಂಭ? 9 ಕುಂಭಗಳು ಹೊತ್ತಬೇಕಲ್ಲ. 9 ಆರ್ತಿಯಾರು, 9 ಕುಂಭಗಳು. ಅವ್ನು ಏನೇನು ಬೇಕು ಅದನ್ನು ಹೇಳ್ರಿ, ನಾನೆಲ್ಲ ಮಾತಾಡ್ತೀನಿ. ಆಮೇಲೆ ನಾ ಇವತ್ತು ಪಕ್ಕದೂರಿಗೆ ಹೋಗಿ ಮಾತಾಡ್ಕೊಂಡು ಬರ್ಬೇಕಂತೀನಿ. ನೀವು ಬರ್ರಿ ನನ್ನ ಕಡೆ. ಸರಿ ರೀ. ಆಗತ್ತೆ. ಆಮೇಲೆ ಇಬ್ಬರು ಊರು ಹಿರಿಕರದಾರಲ್ಲ, ಅವ್ರನ್ನ ಕರ್ಕೊಂಡು ಹೋಗೋಣ. ಅಲ್ಲಿ ಏನು ಅವ್ರು ಅಂತಾರೆ ಅದ್ರ ಮೇಲೆ ನೋಡಿಕೊಂಡು ನಾವು ಜಾತ್ರೆ ಕಾರ್ಯಕ್ರಮದ ಮುಂದುವರಿಸೋದು. ಸರಿ ರೀ, ಅಷ್ಟೇ ಆಗಲಿ. ಅಮ್ಮನವ್ರ ವಿಗ್ರಹ, ಬಂಗಾರದ ವಿಗ್ರಹ ಏನಿದೆಯಲ್ಲ, ಅದನ್ನು ನಾನು ತರ್ಸಕ್ಕೆ ಹೇಳಿದ್ದೀನಿ. ಅದು ಕಮಿಷನರ್ ಪರ್ಮಿಷನ್ಗೆ ಇವತ್ತು ಎಲ್ಲ ಲೆಟ್ರ್ ಕೊಟ್ಟು ಕಳಿಸಿದ್ದೀನಿ. ಅವರು ಪರ್ಮಿಷನ್ ಕೊಟ್ರಂದ್ರೆ ಅದ್ರ ಬಿಗಿ ಭದ್ರತೆಯೂ ಬರುತ್ತೆ. ಬಟ್ ಸಾವ್ಕಾರ, ಇದ್ರದ್ದು ನೀವು ಪಕ್ಕದೂರ ಜೋಡಿ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಹೋದ ವರ್ಷ ಅವರಿಗೆ ಕೊಟ್ಟಿಲ್ಲ. ಅವರು ಯಾಕೆ ಕೊಟ್ಟಿಲ್ಲ ಅಂತ ನಮಗೂ ಗೊತ್ತಿಲ್ಲ. ಮತ್ತು ನೀವು ಅದ್ರ ಬಗ್ಗೆ ಮಾತಾಡಬೇಕಿತ್ತು. ನನಗೂ ಅದು ಡೌಟ್ ಐತಿ, ಯಾಕೆ ಇವರು ಬಂಗಾರ ವಿಗ್ರಹ ಅವ್ರ ಕಡೆ ಹೋಗಲಿಲ್ಲ ಅಂತ. ಬಟ್ ದೇವಿ ಬಂಗಾರ ಎಲ್ಲ ನನ್ನ ಕಡೆನೇ ಅದಾವು. ಅದು ತಲತಲಾಂತರದಿಂದ ನಿಮ್ಮ ಮನೆ ತನಕ ಬಂದಿದ್ದದು ದೇವಿ ಬಂಗಾರ ಎಲ್ಲ. ಬಟ್ ವಿಗ್ರಹ ಏನಿದೆಯಲ್ಲ, ಗೌರ್ಮೆಂಟ್ ಅವರು ತಮ್ಮ ಕಡೆ ವಶ ಮಾಡ್ಕೊಂಡಾರ. ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಆಮೇಲೆ ಅವರು ವಶ ಮಾಡಿಕೊಂಡ್ರೂ ಕೂಡ ಪ್ರತಿ ವರ್ಷ ತಂದು ಅದನ್ನು ನಿಮಗೆ ಕೊಡ್ತಾ ಇದ್ರು. ಅಥವಾ ಯಾವಾಗ ಜಾತ್ರೆ ನಡೆಯುತ್ತೆ ಹಾಗೆ ಬಿಗಿ ಭದ್ರತೆ ಕೊಟ್ಟು ಎಲ್ಲ ವ್ಯವಸ್ಥೆನೂ ಮಾಡಿಕೊಡ್ತಿದ್ರು. ಬಟ್ ಈ ಸಲ ಯಾಕೆ ಅವ್ರಿಗೆ ಕೊಟ್ಟಿಲ್ಲ ಅಂತಲೂ ನನಗೂ ಗೊತ್ತಿಲ್ಲ. ನಾವು ಈಗ ಹೋಗಿ ಅದನ್ನು ಮಾತಾಡೋಣ. ಏನಾದ್ರು ಗಲಾಟೆ ಆಗಿರಬೇಕು. ಸರಿ ಬಾ, ಹೊತ್ತಾಗುತ್ತೆ. ಹೋಗಿ 11 ಗಂಟೆಗೆ ಬರ್ತೀನಿ ಅಂತ ಹೇಳಿ ನಡಿ ಹೋಗು. ಸರಿ ಸಾವ್ಕಾರ.
ಏನಣ್ಣ ಇದು ನಾವು ಎಷ್ಟೊತ್ತದು ಬಂದು ಕಾಯಕತ್ತು ಅವ್ರು ಏನು ಬರೋವಲ್ಲ ಏನಪ್ಪ ನಾ ಅಂತೂ ಏಕಶಿನ್ ಗುರಣ್ಣರಿಗೆ ಇಲ್ಲಿ ಪಂಚಾಯತಿ ಕಟ್ಟಿಯಾಗಿರ್ತೀವಿ ಬರ್ರಿ ಅಂತೇಳಿ ಏನೋ ಒಬ್ರು ಬರೋವಲ್ರು ಸುಮ್ಮನೆ ಕಾಯ್ದು ಬೇಡ ಅವರು ತಮ್ಮ ಹಠನ ಸಾಧಿಸ್ತಾರಂದ್ರೆ ನಾವು ಹೋಗುನಾಡಿ ಬೇಡ ಬೇಡ ಈಗ ನಮ್ದು ಐತಿ ನಾವು ಅಷ್ಟು ಅನ್ಲೇಬೇಕು ಬರ್ತಾರಿಂದ ಬಂದು ನೋಡಿ ಯಾಕೆ ಬಂದಾರ ಕೇಳಪ್ಪ ಈ ವರ್ಷ ನಾವು ಗೆದ್ದಿರೋದ್ರಿಂದ ಈ ವರ್ಷ ನಾವು ಜಾತ್ರೆ ನಡೆಸ್ಬೇಕಂತ ಅನ್ಕೊಂಡಿವಿ ಸೊ ಆ ಜಾತ್ರೆಯಲ್ಲಿ ನೀವು ಕೂಡ ನಮ್ಮ ಜೋಡಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ ಯಾಕ ಒಬ್ರ ಮಾಡಕ್ಕೆ ಧೈರ್ಯ ಇಲ್ಲ ಅವ್ರಿಗೆ ಇಲ್ಲಿ ಧೈರ್ಯ ಪ್ರಶ್ನೆ ಅಲ್ಲ ಧೈರ್ಯ ನನಗೈತಿ ನನಗಿಲ್ಲ ಅಂತ ನಾನು ಹೇಳಕತ್ತಿಲ್ಲ ನೀವು ಆ ಜಾತ್ರೆಯಲ್ಲಿ ಪಾಲ್ಗೊಂಡ್ರೆ ಇಷ್ಟು ವರ್ಷದ ದ್ವೇಷದ ಬೆಂಕಿ ಆರುತ್ತೆ ಅಂತ ನನ್ನ ಅಭಿಪ್ರಾಯ ಏನು ಅವಶ್ಯಕತೆ ಇಲ್ಲ ಇಷ್ಟು ವರ್ಷ ನಾವು ಮಾಡ್ಕೊಂಡು ಬಂದಿವಿ ಇದೊಂದು ವರ್ಷ ನೀವು ಮಾಡಕತ್ತೀರಿ ಅಂತ ಅದನ್ನು ತೋರ್ಸ್ಕೊಳಕ್ಕೆ ಬಂದಿರೇನ ಅಂದ್ರೆ ನಾವು ಗೆದ್ದೀವಿ ನೀವು ಸೋತಿರಿ ಅನ್ನೋದನ್ನ ಹೇಳಕ್ಕೆ ಬಂದಿರಿ ನೀವು ಇಲ್ಲಿ ನೀವು ಹಿಂಗೆ ಮಾತಾಡ್ತಾನಂತ ನಾ ಬ್ಯಾಡ ಹೋಗು ನಡಿ ಅಂತ ಹೇಳಕತ್ತಿದ್ದೆ ಸುಮ್ಮನೆ ಹಂಗೆ ಅನ್ನಕ್ಕೆ ಬರಲ್ಲಪ್ಪ ಸುಮ್ಮನೆ ಬರ್ರಿ ನಾವು ಎರಡು ಊರು ಸೇರಿಸಿ ಜಾತ್ರೆ ಮಾಡ್ಬೇಕು ಅನ್ನೋದು ನಮ್ಮ ನಮ್ಮ ಸಾವುಕಾರದ ಇಷ್ಟ ನೀವು ಕೂತು ಮಾತಾಡ್ರಿ ಹಂಗ್ಯಾಕೆ ಮಾಡ್ತೀರಿ ವೀಕ್ಷಕರೇ, ನಾನಿಲ್ಲಿ ರಾಜಪ್ಪ ಅಂತ ಹೇಳಿ ಅವರು ತುಂಗ ಮತ್ತು ಗಂಗಾ ಇದ್ದಾರಲ್ಲ ಅವ್ರ ಅಣ್ಣ. ಮತ್ತು ಈ ಎರಡು ಊರುಗಳ ನಡುವೆ ಜಗಳ ಆಗೋದಕ್ಕೆ ಕಾರಣ ತುಂಬ ದೊಡ್ಡದಿದೆ, ಅದನ್ನು ಮುಂದೆ ಹೇಳ್ಕೊತಾ ಹೋಗ್ತೀನಿ. ಇವಾಗ ತುಂಗ ಮತ್ತು ಗಂಗಾ ಅವರ ಅಣ್ಣನ ಮಾತಾಡಿಸಿ ಎರಡೂ ಊರುಗಳು ಒಂದಾಗಿ ಜಾತ್ರೆ ಮಾಡಲಿ ಅಂತ ಶಂಕರಪ್ಪ ಸಾವ್ಕಾರ್ ಅವರು ಬಂದಿದ್ದಾರೆ. ಹೇಳ್ರಿ ಅವ್ರಿಗೆ ನೀವು ಮಾಡಿದ ಅವಮಾನಗಳನ್ನು ಯಾರೂ ಇವತ್ತಿಗೂ ಮರೆಯೋಕ್ಕಾಗಲ್ಲ ಅಂತ ನೋಡಪ್ಪ ನಿಮ್ಮಿಬ್ಬರು ಮನೆತನಗಳ ನಡುವೆ ನಡೆದಿರೋ ಜಗಳನ ಊರು ಜಗಳವಾಗಿ ನೀವು ಮಾಡೋದು ತಪ್ಪಾಗುತ್ತೆ. ಅದನ್ನು ಅನುಸರಿಸ್ಕೊಂಡು ಹೋಗಿ ಇಬ್ಬರು ಕೂಡಿ ಒಂದಾಗಿ ಜಾತ್ರೆನ ಮಾಡಲಿ ಅಂತ ಹೇಳಿ ನಾವೀಗ ಬಂದೀವಿ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ ಅನ್ನೋದು ನಮ್ಮ ಅನಿಸಿಕೆ ಕೊಡ್ರಿ. ಏನು ಅನಿಸಿಕೆ ಇಲ್ಲ ಏನಿಲ್ಲ, ಈ ವರ್ಷ ಈ ಕುಸ್ತಿಪಟುನಲ್ಲಿ ಯಾರು ಗೆಲ್ತಾರೋ ಅವರೇ ಮುಂದಿನ ವರ್ಷ ಜಾತ್ರೆ ಮಾಡೋದು. ಇದೊಂದು ವರ್ಷ ನಿಮಗೆ ಬಿಟ್ಟು ಕೊಟ್ಟಿವಿ ಅಂತಂದರೆ ನಾವು ನಮ್ಮ ಕೈಲಿ ಆಗಿಲ್ಲ ಅಂತಲ್ಲ. ಸರಿ, ನೀವು ಅಂದ್ಕೊಂಡಂಗೆ ಆಗಲಿ. ನಿಮ್ಮ ಊರಿಂದ ಬರಬೇಕಾಗಿರೋ ತೇರಿನ ಹಗ್ಗ ಮತ್ತು ತೇರಿನ ಕಳಶ ಎರಡೂ ಸರಿಯಾದ ಸಮಯಕ್ಕೆ ತಂದು ತಲುಪಬೇಕು ಅಂತ ಹೇಳ್ಕೊತೀನಿ. ದೇವ್ರಿಗೆ ಏನು ಮಾಡಬೇಕು ಏನೇನು ನಡೆಸಬೇಕು ಅದು ನಮ್ಗೆ ಗೊತ್ತೈತಿ. ಯಾರಿಂದನೂ ನಾವು ತಿಳ್ಕೊಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ಯಾವ ಟೈಮಿಗೆ ಏನು ಬರಬೇಕು ಆ ಟೈಮಿಗೆ ಅದು ಬಂದೇ ಬರುತ್ತೆ. ನೀವು ಹೇಗೆ ನಿಮ್ಮ ಟೈಮಿಗೆ ಬಂದು ಬಂಗಾರನ ಕೊಟ್ರಿ, ನಾವು ಹಾಗೆ ಬಂದು ನಮ್ಮ ಬಂಗಾರನ ಕೊಡ್ತೀವಿ. ಹಾಗೆಯೇ ನಾವು ಹಾಗೆ ಬಂದು ಹಗ್ಗ ಮತ್ತು ಕಳಶವನ್ನು ಕೊಟ್ಟು ಹೋಗ್ತೀವಿ. ನಾವೇನು ನಮ್ಮ ಮನೆಗೆ ಇಟ್ಕೊಂಡು ಕುಂದ್ರಂಗಿಲ್ಲ. ಯಾವ ಅಮ್ಮನವರ ವಿಷಯಕ್ಕೆ ಬಂದರೆ ನಮ್ಗೆ ಏನು ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತೀವಿ. ಹಾಗಂತ ಹೇಳಿ ನಾವು ಕೂಡ್ಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ ಅಲ್ಪ. ಹಿಂಗಂದ್ರೆ ಹೆಂಗೆ ನೀನು? ನಾನು ಎರಡು ದೇವ್ರ ಪೂಜಾರಿ, ಎರಡೂ ಊರಿನ ಪೂಜಾರಿ. ನಾನು ಕೇಳ್ಕೊಕತ್ತೀನಿ, ಇಬ್ಬರು ಒಂದಾಗಿ ಜಾತ್ರೆ ಮಾಡ್ರಿ ಅಂತ. ಇಷ್ಟು ವರ್ಷ ಆಗದೇ ಇರೋದು ಈ ವರ್ಷ ಆಗಂಗಿಲ್ಲ. ನಮ್ಮ ಗೌಡ್ರಿಗೆ ಸಾಕಷ್ಟು ಅವಮಾನ ಮಾಡ್ಯಾರ ಇವರು. ನಾವು ಅದನ್ನು ಸಹಿಸ್ಕೊಂಡಾದ್ರೂ ನಿಮ್ಮ ಜೋಡಿ ಮಾತಾಡಕತ್ತೀವಿ ಅಂತಂದ್ರೆ ಇನ್ನು ನಿಮ್ಮ ಮೇಲೆ ಮರ್ಯಾದೈತಿ. ಇದ್ರ ಮೇಲೆ ಬಿಟ್ಟು ನೀವು ಮರ್ಯಾದೆ ಕಳ್ಕೊಂಡು ಹೋಗ್ಬೇಡ್ರಿ. ಎಲ್ಲಿ ಎಷ್ಟು ಬಂದಿರಿ, ಏನು ಹೇಳಕ್ಕೆ ಬಂದಿರಿ ಅದನ್ನ ಹೇಳಿ ನೀವು ಹೋಗ್ಬೋದು. ನೋಡಪ್ಪ, ಇಲ್ಲಿ ಯಾರ ಮರ್ಯಾದೆನೂ ತೆಗ್ಯಾಕಂತ ಬಂದಿಲ್ಲ. ನಮ್ಮ ಸಾವುಕಾರರು ಏನು ಬಂದಾರ, ಮಾತಾಡಿ ಕೂಡಿಸಿ ಒಂದು 4 ಮಾತು ಒಳ್ಳೇದು ಮಾತಾಡಿ ಹೋಗ್ಬೇಕಂತ ಅವ್ರು ಬಂದಾರ. ಕೂಡಿದ್ರೆ ನೀವೆಲ್ಲರೂ ಸೇರಿ ಜಾತ್ರೆ ಮಾಡೋಣ, ಎರಡೂ ಊರು ಸೇರಿ. ಇಲ್ಲಪ್ಪ ಅಂತಂದ್ರೆ ನಮ್ಮ ಊರನ್ನ ನಾವು ಮಾಡ್ತೀನಿ, ನೀವು ಕುಸ್ತಿಪಟ್ಟು ದಿನ ಬಂದು ಕುಸ್ತಿ ಆಡಿ ಹೋಗ್ರಿ. ಹಾಗಂತೇಳಿ ನೀವು ಬಂದು ಜಗಳ ಮಾಡುವಂಗಿಲ್ಲ. ಮತ್ತು ಅವತ್ತು ನಾವೇನು ಜಗಳ ಕಳೆದಿರ್ತೀವನೇ ಎಲ್ಲದಕ್ಕೂ. ಹಂಗಲ್ಲಪ್ಪ ಹೇಳಕತ್ತಿದ್ದು. ನೋಡು ಬಾವ, ಇಲ್ಲಿ ಯಾರೂ ಸಂಬಂಧಗಳನ್ನ ಇಟ್ಕೊಂಡು ಬಂದಿಲ್ಲ ಮಾವ ಗೀವ ಅಂತ ಹೇಳಿ. ಈ ಗೆರಿ ದಾಟಿ ನಮ್ಮೂರದ, ಆ ಗೆರಿ ದಾಟಿ ಅವ್ರೂರದ. ಈ ಗೆರಿ ದಾಟಿ ಇವ್ರು ಯಾರೂ ಈಚೆ ಕಡೆ ಬರೋಂಗಿಲ್ಲ, ಆ ಗೆರಿ ದಾಟಿ ನಾವು ಯಾರೂ ಆಚೆ ಕಡೆ ಬರೋಂಗಿಲ್ಲ. ಜಾತ್ರೆ ಅಂತ ಬಂದಾಗ ಅಷ್ಟೇ ನಾವು ಗೆರಿ ದಾಟೋದು. ಅವರು ಕೂಡ ಜಾತ್ರೆ ಅಂತ ಬಂದಾಗ ಅಷ್ಟೇ ಈ ಕಡೆ ಗೆರಿ ದಾಟಿ ಬರಬೇಕು. ಯಾರಾದರೂ ಅಪ್ಪಿ ಗೆರಿ ದಾಟಿ ಬಂದರೆ ಅದರ ಪರಿಣಾಮನೇ ಬೇರೆ ಇರುತ್ತೆ. ಅಲ್ಲ, ನೀ ಸುಮ್ಮನಿರು. ನೀನು ಇವನು ಎಲ್ಲಿ ಕಾಣಿಸ್ಬೇಕು ಅಲ್ಲೇ ಕಾಣಿಸ್ತೀನಿ. ನೀ ಸುಮ್ಮನಿರು. ನಾವಿಲ್ಲಿ ಸಂಧಾನಕ್ಕೆ ಬಂದೀವಿ, ಜಗಳ ಮಾಡಕ್ಕೆ ಬಂದಿಲ್ಲ. ನೋಡು ಒಳಗಡೆ ಹೆಂಗೆ ಇಟ್ಕೊಂಡು ಹೆಂಗೆ ಹಾಗೆ ಸಾಧಿಸ್ತಾರೆ ಇವರೆಲ್ಲ. ಈ ಥರ ಎಲ್ಲ ನೀವು ಆಡೋದೈತೆ ಅಂದ್ರೆ ಎದ್ದು ನಡ್ರಿ. ನೀವು ನಿಮ್ಮ ಜೋಡಿ ನಾವು ಯಾವ ಸಂಧಾನಕ್ಕೂ ಬರಲ್ಲ. ಸರಿಯಾಗಿದ್ದರೆ ನಮ್ಮ ಮಾತಿಗೆ ನಿಮ್ಮ ಅನುಮತಿ ಇಲ್ಲ ಅಂತ ಅಂದ್ಬಿಡಕ್ಕೆ ನಾವಿನ್ನು ಹೋಗ್ತೀವಿ. ನಾವೀಗ ಏನು ಹೇಳಿವಲ್ಲ ಅದನ್ನು ಟೈಮಿಗೆ ತಂದು ಕೊಟ್ಟರೆ ಸಾಕು. ಆಮೇಲೆ ತೇರುಗಳು ಟೈಮಿಗೆ ಬಂದು ನಿಂತು ಹೋದರೆ ಸಾಕು. ನಾವು ಅವಾಗಲೇ ಹೇಳಿ ಮತ್ತೇನು ರಿಪೀಟ್ ಮಾಡ್ತೀವಿ ನೀವು. ದೇವಿಗೆ ಏನೇನು ಮಾಡ್ಬೇಕು ನಾವೆಲ್ಲ ಮಾಡ್ತೀವಿ. ನಿಮ್ಮಿಂದ ನಾವು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವಿನ್ನು ಜಾಗ ಖಾಲಿ ಮಾಡ್ಬೋದು. ನಡಿ ಅಣ್ಣ, ಇವು ಏನು ಮಾತಾಡಿದ್ರೆ ಬಗ್ಗೆ ಹೆಂಗೆ ನೀವು ಇದ್ರ ಜೋಡಿ ಏನು ಮಾತಾಡೋದು ಹೋಗೋಣ. ಬಂದಾರ ಮಾಡಿದ ಅವಮಾನಗಳನ್ನು ಮರಿತಾರೆ ಅಂತಿಕೊಂಡು ಎಷ್ಟೆಲ್ಲ ಮೋಸ ಮಾಡ್ಯಾರ ನಮಗೆ. ಕರೆಕ್ಟಾಗಿ ಹೇಳಿದ್ರಿ ನೀವು. ಅಣ್ಣ ಒಟ್ಟು ನೀವು ಬಿಟ್ಕೊಡ್ಬೇಡ ನೋಡು, ಹೇಳ್ತೀನಿ ನೋಡ. ನಡಿ ಬಾಬಾ ಹೋಗೋಣ. ಆ ಊರ್ನಾರ ಹಂಗನ್ರಿ ಗೌಡ್ರ, ನಮ್ಮ ತಂಗಿನೂ ಓಡಿಸ್ಕೊಂಡು ಕರ್ಕೊಂಡು ಹೋದ. ಹೌದಪ್ಪ, ಏನೋ ಇಲ್ಲಿ ಜನಗಳು ಚಲೋನೇ ಇಲ್ಲ. ಒಟ್ಟೆ ಪ್ರೀತಿ ಮಾಡಿ ಮದುವೆ ಹಾಕಿನಂತೇಳಿ ಇಬ್ಬರು ಕರ್ಕೊಂಡು ಹೋಗ್ಕೊ. ಹ್ಞೂ ರೀ ಸಾವುಕಾರ, ನಮ್ಮ ತಂಗಿನೂ ರಂಗವನ್ನು ಕರ್ಕೊಂಡು ಹೋಗ್ಬಿಟ್ರು. ಮತ್ತು ನಂಗೆ ಸಾಕಿದ್ದೇನೆ ಆಕಿನ. ಐರಿ ಬಂದ್ರಿ, ಎಷ್ಟು ಲಗು ಬಂದ್ರಲ್ಲ. ಎಲ್ಲಿ ಅಣ್ಣ? ಯಾವ ಅಣ್ಣ ಆತಿಗೆ? ಅದೇ ನಮ್ಮಣ್ಣ. ನಿಮ್ಮಣ್ಣ ಇಲ್ಲಿ ನಿಮ್ಮಣ್ಣ ಬರಂಗಿಲ್ಲ ಆತಿಗೆ. ಮತ್ತು ಇವತ್ತು ಸಂಧಾನಕ್ಕೆ ಹೋಗಿ ಹೊಂಟೀವಿ, ಆ ಊರ್ನೇರು ಬರ್ತಾರೆ ಹಿರಿಯರು ಅಂದ್ರೆ. ಬಂದಿದ್ರು ಸಂಧಾನಕ್ಕೆ, ಬಂದರು, ಮಾತಾಡಿದ್ರು. ಅವ್ರಿಗೇನೋ ಹಗ್ಗ ಮತ್ತು ಕಳಿಸ್ಬೇಕಂತ ಕೇಳಿದ್ರು, ಹೋದರು. ಹೌದಾ? ನಮ್ಮನ್ನು ಜಾತ್ರೆ ಬಾ ಅನ್ಲಿಲ್ಲ. ಅವ್ರ್ಯಾಕಂತಾರತ್ತೆ? ಅವ್ರಿಗೇನು ಕೆಲಸ ಐತಿ ನಮ್ಮನ್ನು ಕರ್ಕೊಂಡು ಜಾತ್ರೆ ಮಾಡೋದು? ಅದು ಸರಿನಾ ಬಿಡು. ಇಷ್ಟು ವರ್ಷ ಆಯ್ತು ನಮ್ಮ ಅಣ್ಣನನ್ನು ನೋಡಕ್ಕೆ ಬರೋಲ್ಲ. ಯಾಕಣ್ಣ ನಾನು ನೆನಪ ಆಗ್ತಿಲ್ಲಣ್ಣ. ಯಾಕೋ ಹಂಗಂದೇಕಿಗೆ? ಅಲ್ಲ ಅಣ್ಣ, ಈಗ ಅದಕ್ಕೆ ಮಗ ನಾವೇನಾರು ಹಂಗೆ ಅನ್ಲಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ನೆನಪು ಮಾಡ್ಕೊಂಡು ಕುಂದಿರ್ತಾ ಇಲ್ಲ, ಮತ್ತೆ ಅಳ್ಕೊಂತ ಕುಂದಿರ್ತಾ. ಅದನ್ಯಾರು ನೋಡ್ತಾರ? ಹೌದು ಬಿಡು, ನೀ ಹೇಳೋದು ಕರೆಕ್ಟ್ ಐತಿ. ಬಟ್ ಅಲ್ಲಿ ತುಂಗ ಗಂಗಾ ಹೆಂಗೆ ಅದಾರ ಏನು? ಅವ್ರಿಗೇನ ಆರಾಮಾಗಿರ್ತಾರೆ, ಅವ್ರು ನಮ್ಮ ನೆನಪ ತೆಗಿಂಗಿಲ್ಲ. ನಾವು ಬೇಕಂದಿದ್ರೆ ಅವ್ರಿಬ್ರು ಬರ್ತಿದ್ರಿಲ್ಲ. ನೀ ಹೇಳೋದು ಕರೆಕ್ಟ್ ಐತಿ ಬಿಡು. ಸರಿ ನಡಿ, ನಾನು ಒಂದಿಟ್ಟು ಮಕ್ಕೊಂಡು ಹೇಳ್ತೀನಿ. ಯಾಕೋ ಭಾಳ ಬೇಜಾರಾಗಿಬಿಟ್ಟಿತ್ತು. ಯಾಕಣ್ಣ, ಏನಾಯ್ತು? ಅದ ತುಂಗ ಗಂಗಾ ನೆನಪಾದ್ರು
ನಾಳೆ ಜಾತ್ರೆ ಸಿಗ್ತಾರ ತಗೋ. ಸರಿನಪ್ಪ, ನಾನು ಬರ್ತೀನಿ ರೀ ಸೌಕರ. ಸರಿನಪ್ಪ. ನಮ್ಮ ರಂಗವನು ಹೆಂಗದಾಳೋ ಏನು, ನಾನು ಒಮ್ಮೆ ಹೋಗಿಲ್ಲ ಅವ್ರಿಗೆ. ಯಾಕೋ ಕೇಳ, ನಿನಗೆ ಹೇಳೇನು ಮದುವೆಗೆ ಅಣ್ಣ ಓಡೋಗಿ ಮದುವೆ ಆಗಿ ನಿನ್ನ ಮರ್ಯಾದೆ ಎಲ್ಲ ತೆಗ್ದಾ ಇಲ್ಲ. ಬಟ್ ಆಸ್ತಿ ಸಲುವಾಗಿ ನಿನ್ನ ಕೋರ್ಟ್ನ ಕಚೇರಿ ಎಲ್ಲ ಅಳ್ಸಾಕತ್ತ. ಹೌದಪ್ಪ, ಇನ್ನೊಂದು ಬರೀ ಕೋಟಿಗೆ ಅಲ್ಲಿದಾಗಿತ್ತು ನಾ ಅಂತರು. ಬಿಟ್ಬಿಡು, ಎದಕ್ಕೆ ನೆನಪು ಮಾಡ್ಕೊಂತಿ? ಹೋದಾರ ಬಗ್ಗೆ ಯಾವತ್ತೂ ನೆನಪು ಮಾಡ್ಕೋಬೇಡ. ನಮ್ಮರಿಬ್ರು ಯಾವ ಬರ್ತಾರೆ ಯಾರಿಗೂ ಗೊತ್ತಾ ಆಸ್ತಿಗೆ? ಆಸ್ತಿಗೆ ಎಷ್ಟು ತವ್ರ ಮನೆ ನೆನಪಕ್ಕ ಅಂತಾರಿಗೆಲ್ಲ. ನೀ ಹೇಳೋದು ಕರೆ ಅನ್ಸುತ್ತೆ. ಸರಿನಪ್ಪ, ಬರ್ತೀನಿ ನಾನು. ಈಗ ಹೋದ್ರಲ್ಲ, ಅವರು ರಂಗವ್ವ ಇದ್ದಾಳಲ್ಲ ಗೌರಿ ತಾಯಿ, ಅವರ ಅಣ್ಣ, ಅವರು ಕೂಡ ಇದೇ ಊರಿನವರು. ಅಣ್ಣ ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಹಂಗಾರ. ಸರಿನಪ್ಪ. ಅಪ್ಪ ಏನಂತ ಇವತ್ತು? ಏನಿಲ್ಲಪ್ಪ, ಇವತ್ತು ಜಾತ್ರೆಗೆ ಅವ್ರಿಗೆ ವಯಸ್ಸು ಬಂದಿವಲ್ಲ, ಈ ವರ್ಷ ಅವ್ರ ಕಡೆಯಿಂದ ಜಾತ್ರೆ ನಮ್ಮ ಕಡೆಯಿಂದ ಇರಲ್ಲ. ಓ, ಅವ್ರದಾಗ ಆತನದು ಆಗ್ಲಿ. ಈ ವರ್ಷ ಕುಸ್ತಿಪಟುಗಳನ್ನ ಸ್ಟ್ರಾಂಗ್ ಆಗಿ ಕಳ್ಸಾಕತ್ತೀನಿ ಬೇರೆ ಊರಿಂದ. ಮುಂದಿನ ವರ್ಷ ನಮ್ಗೆ ಆಗ್ಬೇಕದ, ಹಂಗೆ ಮಾಡ್ತೀನಿ. ಮುಂದಿನ ವರ್ಷ ನಾವು ಮಾಡ್ಬೇಕು ನೋಡು. ನೀವು ಒಟ್ಟಾಗಿ ಚಿಂತೆ ಮಾಡಬೇಡ, ನಾವು ಮಾಡುವಂಗೆ ಮಾಡ್ತೀನಿ. ನೋಡ್ತೀನಿ ಎಲ್ಲ ಸ್ಪರ್ಧೆ, ಕುಸ್ತಿಪಟು ಅಷ್ಟೇ ಅಲ್ಲ, ದನಗಳು ಸ್ಪರ್ಧೆ ಎಲ್ಲದ್ರಿಗೂ ನಾವು ಗೆಲ್ಬೇಕು ನೋಡಿ ಈ ಸಲ ಮುಂದಿನ ವರ್ಷ ತೇರು ನಾವು ಮಾಡೋಣ, ಅವ್ರಿಗಿಂತ ವಿಜೃಂಭಣೆಯಿಂದ ಮಾಡೋಣ. ಸರಿನಪ್ಪ. ನೀ ಚಿಂತೆ ಮಾಡಬೇಡ, ನಾನು ಕುಸ್ತಿ ಆಡ್ತೀನಿ, ನಾನು ಮಸ್ತ್ ಆಡ್ತೀನಿ. ಹಂಗಾಗ್ಲಿ. ಅವ್ರು ಮಾತ್ರ ಗೆಲ್ಲಬಾರ್ದಟ್ಟ. ನಾವು ಯಾವಾಗಲೂ ಸೋತು ಸಪ್ಪೆ ಮುಖ ಹಾಕ್ಕೊಂಡು ನಾನು ಮುಂದೆ ಹೋಗ್ಬೇಕು. ನೀ ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಂತ ಇಲ್ಲ. ಅಪ್ಪ ಮಗ ಒಳ್ಳೆಯದರ ಬಿಡು, ಬರೇ ದ್ವೇಷ ದ್ವೇಷ ದ್ವೇಷ. ಮತ್ತೆ ಅವ್ರು ಮಾಡಿದ್ದು ಸರಿನಾ? ಅವ್ರು ಏನು ಮಾಡ್ಯಾರಂತ ನೀವು ಹಂಗೆ ಮಾಡ್ತೀರಿ? ನಿನಗೇನು ಗೊತ್ತಿಲ್ಲನ? ಎಲ್ಲ ಗೊತ್ತೈತಿ, ಸುಮ್ಮನಿರು. ಏನಾರ ಮಾಡ್ಕೊಂಡು ಹೋಗ್ರಿ ಅಪ್ಪ ಮಗ. ನಾ ಹೇಳಿದ ಯಾವತ್ತು ಕೇಳ್ತೀರಿ? ಹೌದಾ ತಂಗಿ ಅಲ್ಲದ ಕಾಲೇಜ್ ಪೂಜೆ ಕರ್ಕೊಂಡು ಬಾಕಿನ ಹೋಗಿ ಮೊದ್ಲು. ಹೊತ್ತಾಗೈತಿ, ನೀ ಅಂದ್ರೂ ಕಲ್ತಿಲ್ಲ, ಅಕ್ಕಿಯರ ಕಲ್ತಾ, ಹೋಗಿ ಕರ್ಕೊಂಡು ಬಾ. ಸರಿನಮ್ಮ. ಏನಪ್ಪ ತುಂಗಾ ಗಂಗಾ ಬಂದಿದ್ರ ನೀವತ್ತ? ಇಲ್ಲವ್ವ, ಅವನೊಬ್ಬ ಬಂದಿದ್ದ, ಅವ ಮತ್ತೆ ಅವ್ರ ತಮ್ಮ. ಹೌದಣ್ಣ, ಇರ್ಲಿ ಬಿಡು.